ಈ ಕ್ಷಣನೇ ಸ್ಟಾರ್ಟ್ ಮಾಡು. ನೀನು ಹಠಮಾರಿ ಆಗ್ಬೇಕು. ನಿನ್ನ ಕತ್ತಲೆಯ ಜೀವನದಲ್ಲಿ ಬೆಳಕನ್ನ ತರಬೇಕು. ಸಾಕು ಇಷ್ಟು ದಿನ ತಲೆಬಾಗಿಸಿದ್ದು. ನೀನು ಒಂದು ಬೆಟ್ಟ, ನಿನ್ನನ್ನ ಯಾರು ಬಾಗಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಒಂದು ಸಮುದ್ರ, ನಿನ್ನನ್ನ ಖಾಲಿ ಮಾಡೋಕಾಗ್ಲಿ ಬಚ್ಚೋಕಾಗ್ಲಿ ಯಾರಿಂದನೂ ಸಾಧ್ಯನೇ ಇಲ್ಲ. ಏಳು, ಮೇಲೇಳು, ಎದ್ದೇಳು. ಎಷ್ಟು ದಿನ ಹೀಗೆ ಸುಮ್ಮನೆ ಕೂತಿರ್ತೀಯ? ಹಾಯ್ ಹಲೋ ಫ್ರೆಂಡ್ಸ್, ಐಸಿರಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಮನುಷ್ಯನ ಜೀವನದಲ್ಲಿ ಕೆಟ್ಟ ಘಳಿಗೆ ಬಂದಾಗ ಅವನ ಹತ್ತಿರ 3 ಆಪ್ಷನ್ಸ್ಗಳು ಇರ್ತವೆ. ಮೊದಲನೇದು ಬೇಜಾರಾಗಿ ಅಳ್ತಾ ಕುತ್ಕೊಳ್ಳೋದು. ಇದನ್ನ 80% ಜನರು ಫಾಲೋ ಮಾಡ್ತಾರೆ. ಎರಡನೇದು ಕೆಲಸ ಮಾಡೋದು, ಬದುಕೋದನ್ನ ಕಲಿಯೋದು. ಇದನ್ನು ಕೂಡ ತುಂಬಾ ಜನರು ಮಾಡ್ತಾರೆ. ಆದ್ರೆ ಕೇವಲ ಕಡಿಮೆ ಜನರು ಬದುಕೋದ್ರ ಜೊತೆಗೆ ಜೀವನದ ಗುರಿಯನ್ನು ಇಟ್ಕೊಳ್ತಾರೆ. ಇದು ನಮಗೆ ಕಷ್ಟ ಅನಿಸ್ಬೋದು, ಆದ್ರೆ ನಮ್ಮ ಉಳಿದಿರುವ ಜೀವನ ತುಂಬಾ ಚೆನ್ನಾಗಿ ಸಾಗ್ತದೆ. ನೀವು ಯಾವಾಗ ಕಷ್ಟದಲ್ಲಿ ತುಂಬಾ ದೊಡ್ಡದನ್ನ ಯೋಚನೆ ಮಾಡ್ತಿರೋ ಅಥವಾ ಅದನ್ನ ಪಡೆಯೋದಕ್ಕೆ ಯಾವನು ಕಷ್ಟ ಪಡ್ತಾನೋ ಅವನೇ ಚರಿತ್ರೆ ಸೃಷ್ಟಿ ಮಾಡಕ್ ಸಾಧ್ಯ. ಇದನ್ನ ತುಂಬಾ ಕಡಿಮೆ ಜನರು ಮಾಡ್ತಾರೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ಟಾಪಿಕ್ ಬಗ್ಗೆನೇ ಡಿಸ್ಕಸ್ ಮಾಡೋಣ. ಈ ಭೂಮಿ ಮೇಲೆ ಇರುವ ಎಲ್ಲಾ ಜೀವಿಗಳು ನಮಗೆ ಒಂದಲ್ಲ ಒಂದು ಹೊಸದನ್ನ ಕಲಿಸ್ತಾನೆ ಇರ್ತವೆ. ಅದರಲ್ಲಿ ಒಂದು ಹದ್ದು. ಇದು ಯಾವಾಗ ತುಂಬಾ ಮೇಲೆ ಹಾರ್ತಾ ಇರ್ತದೋ ಅದರ ಫೋಕಸ್ ಅದರ ಬೇಟೆಯ ಮೇಲೇನೆ ಇರ್ತದೆ. ಅದು ಎಷ್ಟು 1000 ಅಡಿ ಮೇಲೆ ಹಾರ್ತಾ ಇದ್ರು ಕೂಡ ಅದರ ಬೇಟೆ ಮೇಲೇನೆ ಅದ್ರ ಕಣ್ಣು ಇರ್ತದೆ. ಅದು ಸಮುದ್ರದಲ್ಲಾದ್ರೂ ಇರ್ಲಿ, ಭೂಮಿ ಮೇಲಾದ್ರೂ ಇರ್ಲಿ, ಅದನ್ನ ಬೇಟೆ ಆಡೇ ತೀರ್ತದೆ. ನಾವು ಕೂಡ ಚರಿತ್ರೆ ಸೃಷ್ಟಿ ಮಾಡ್ಬೇಕಂದ್ರೆ ನಮ್ಮ ಫೋಕಸ್ ನಮ್ಮ ಗುರಿಯ ಮೇಲೇನೆ ಇರ್ಬೇಕು. ಅದನ್ನ ಬಿಟ್ಟು ನಿಮ್ಮ ಗುರಿಯನ್ನ ಬೇರೆ ಕಡೆ ವಾಲ್ಸಿದ್ರೆ ಅಥವಾ ಹಾಯಿಸಿದ್ರೆ ನಿಮ್ಮ ಗುರಿನ ತಲುಪೋಕ್ ಸಾಧ್ಯನೇ ಇಲ್ಲ. ಅಳೋದನ್ನ ಬಿಡಿ, ನಿಮ್ಮ ಗುರಿಯನ್ನ ಹಿಂಬಾಲಿಸಿ. ನೀವು ಈ ಮಾತನ್ನ ಕೇಳಿರ್ತೀರಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂತ. ಆದ್ರೆ ಈ ಮಾತನ್ನ ದಯವಿಟ್ಟು ಇಗ್ನೋರ್ ಮಾಡಿ ನಿಮ್ಮ ಹಾಸಿಗೆನ ಪ್ರತಿ ವರ್ಷ ದೊಡ್ಡದು ಮಾಡ್ಕೊಳಕ್ ಟ್ರೈ ಮಾಡಿ. ಇದರ ಅರ್ಥ ಡು ನಾಟ್ ಲಿಮಿಟ್ ಯುವರ್ ಸೆಲ್ಫ್. ನೀವು ಲಿಮಿಟೆಡ್ ವರ್ಷನ್ ಆಗ್ಬಾರ್ದು, ಅನ್ಲಿಮಿಟೆಡ್ ವರ್ಷನ್ ಆಗಕ್ ಟ್ರೈ ಮಾಡಿ. ನೀವು ಲಿಮಿಟೆಡ್ ವರ್ಷನ್ ಆಗಿ ಅಂತ ಹೇಳಿದವರೆಲ್ಲ ಲಿಮಿಟೆಡ್ ವರ್ಷನ್ ಆಗಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಹಾಗೆ ಸುಮ್ನೆ ಥಿಂಕ್ ಮಾಡಿ. ನೀವು ಒಂದು ಸಿಂಹದ ಮರಿಯನ್ನ ಮನೆಗೆ ತಗೊಂಡ್ ಬಂದು ಅದಕ್ಕೆ ಊಟ ಹಾಕಿದ್ರೆ ಅದು ಬೇಟೆ ಆಡೋದನ್ನೇ ಮರ್ತು ಬಿಡ್ತದೆ. ಅದು ಸಿಂಹ ಅನ್ನೋದನ್ನು ಕೂಡ ಮರ್ತು ಬಿಡ್ತದೆ. ಅದೇ ನೀವು ಇಲ್ಲ ನೀನು ಸಿಂಹ, ನೀನು ಕಾಡಿನ ರಾಜ ಆಗೋನು ಅಂತ ಹೇಳ್ತಾ ಬೆಳೆಸ್ರಿ, ಅದು ಒಂದಲ್ಲ ಒಂದು ದಿನ ಅದು ಕಾಡಿನ ರಾಜ ಆಗೇ ತೀರುತ್ತೆ. ಫ್ರೆಂಡ್ಸ್, ಚರಿತ್ರೆ ಸೃಷ್ಟಿ ಮಾಡೋಕೆ ನಿಮಗೆ ನೀವೇ 2 ಪ್ರಶ್ನೆಗಳನ್ನ ಹಾಕೊಳ್ಳಿ. ಮೊದಲನೇದು, ನಾವ್ ಯಾಕೆ ಬದುಕ್ತಿದೀವಿ ಅಂತ. ಎರಡನೇದು, ನಮಗೆ ಆಕ್ಚುಯಲ್ ಆಗಿ ಏನ್ ಬೇಕಾಗಿರೋದು ಅಂತ. ಇದಕ್ಕೆ ನಿಮ್ಗೆ ಪಾಸಿಟಿವ್ ಆಗಿ ಉತ್ತರ ಸಿಕ್ಕರೆ ನಿಮ್ಮಲ್ಲಿ ಆ ಕಿಡಿ ಇದೆ ಅಂತ ಆ ಕಿಡಿನ ಬೆಳೆಸೋಕ್ ಟ್ರೈ ಮಾಡಿ. ಒಂದಲ್ಲ ಒಂದು ದಿನ ಅದು ದೊಡ್ಡ ಜಾಲಿಯಾಗಿ ಉರಿಯುತ್ತೆ. ಆದ್ರೆ ಈ ದಾರಿ ತುಂಬಾ ಸುಲಭ ಇರಲ್ಲ, ತುಂಬಾ ರೋಮಾಂಚನಕಾರಿಯಾಗಿ ಅಥವಾ ಅಡ್ವೆಂಚರಸ್ ಆಗಿರುತ್ತೆ. ಈ ದಾರಿಯಲ್ಲಿ ಹೋಗುವಾಗ ನಿಮ್ಮನ್ನ ನೋಡಿ ಉರ್ಕೊಳ್ಳೋರು ತುಂಬಾ ಜನ ಇರ್ತಾರೆ, ನಿಮ್ಮ ಕಾಲ್ ಕೂಡ ಎಳಿತಾರೆ. ಆದ್ರೆ ನೀವು ಇದನ್ನೆಲ್ಲ ಮೆಟ್ಟಿ ನಿಲ್ಲೇಬೇಕು. ಚಳಿಗಾಲದಲ್ಲಿ ಮಂಜು ಬಿದ್ದಾಗ ನಿಮ್ಗೆ ದಾರಿ ಕಾಣಿಸಲ್ಲ, ಆದ್ರೆ ನೀವು ನಿಧಾನಕ್ಕೆ ಹೋಗ್ತಿರ್ಬೇಕಾದ್ರೆ ನಿಮ್ಗೆ ಸಣ್ಣಗ್ ದಾರಿ ಕಾಣಿಸೋಕ್ ಸ್ಟಾರ್ಟ್ ಆಗುತ್ತೆ. ಕಷ್ಟ ಕೂಡ ಅದೇ ತರ. ಸ್ವಲ್ಪ ಮುಂದೆ ಹೋಗೋಕ್ ಸ್ಟಾರ್ಟ್ ಮಾಡಿ, ಆಗ ಕಷ್ಟ ಕೂಡ ದಾರಿ ಬಿಟ್ಟು ಹಿಂದಕ್ ಸರಿಯುತ್ತೆ. 2, 5 ಹೆಜ್ಜೆ ಇಟ್ಟಾಗ, ಮುಂದೆ 10ನೇ ಹೆಜ್ಜೆ ಇಟ್ಟಾಗ ನಿಧಾನಕ್ ದಾರಿ ತೆರೆದುಕೊಳ್ತಾ ಹೋಗುತ್ತೆ. ನೀವು ಎಷ್ಟು ಮುಂದೆ ಬಂದಿರಾ ಅಂತ ನಿಮಗೆ ಗೊತ್ತೇ ಆಗಲ್ಲ. ನಿಮ್ಮ ದುಃಖನ ದೂರ ಮಾಡಿ, ನಿಮ್ಮ ಎಕ್ಸಿಸ್ಟೆನ್ಸ್ ನ ಈ ಭೂಮಿ ಮೇಲೆ ಪ್ರೂವ್ ಮಾಡಿ. ಪ್ರತಿಯೊಂದು ಗಾಳಿಪಟನು ಒಂದಲ್ಲ ಒಂದು ದಿನ ಕಸದ ಬುಟ್ಟಿ ಸೇರ್ಲೇಬೇಕು. ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ಪ್ರತಿಯೊಂದು ಗಾಳಿಪಟನು ಒಂದಲ್ಲ ಒಂದು ದಿನ ಕಸದ ಬುಟ್ಟಿ ಸೇರ್ಲೇಬೇಕು. ಆದ್ರೆ ಕಸದ ಬುಟ್ಟಿಗೆ ಹೋಗೋಕ್ಕೂ ಮುನ್ನ ಆಕಾಶವನ್ನ ಒಂದು ಸಾರಿನಾರು ಮುಟ್ಟಿ ಬರಬೇಕು. ಪ್ರತಿ ಗಾಳಿಪಟನು ಹೋಗ್ಲೇಬೇಕು. ನಾವು ಒಂದಲ್ಲ ಒಂದಿನ ಹೋಗ್ಲೇಬೇಕು. ಮಣ್ಣಲ್ಲಿ ಮಣ್ಣಾಗ್ಲೇಬೇಕು ಅಥವಾ ಸತ್ತೋಗ್ಲೇಬೇಕು. ಆದ್ರೆ ಹೋಗೋಕ್ಕೂ ಮುಂಚೆ ಎಂಥ ಲೆಗಸಿನ ಬಿಟ್ಟು ಹೋಗ್ಬೇಕು ಅಂದ್ರೆ, ಇಡೀ ಜಗತ್ತು ನಮ್ಮನ್ನ ನೆನ್ಪಿಡ್ಬೇಕು. ಏನೋ ಮಾಡಿ ಹೋಗಿದಾನೆ ಅಂತ ನೆನ್ಪಾಗ್ಬೇಕು. ಅದಕ್ಕೆ ಇತಿಹಾಸದಲ್ಲಿ ನಮ್ಮ ಹೆಸರನ್ನ ಬರೆದು ಬಿಸಾಕ್ಬೇಕು. ಫ್ರೆಂಡ್ಸ್, ಏನಾದ್ರೂ ದೊಡ್ಡದನ್ನ ಮಾಡ್ಬೇಕು, ಮ್ಯಾಕ್ಸಿಮಮ್ ತನಕ ರೀಚ್ ಆಗ್ಬೇಕು. ಫ್ರೆಂಡ್ಸ್, ಈ ಜಗತ್ತಲ್ಲಿ ನಿಮ್ಗೆ ಕೆಲವು ಅದ್ಭುತ ಜ್ಞಾನಿಗಳು ಸಿಗ್ತಾರೆ. ಅವ್ರ ಬಾಯಲ್ಲಿ ಯಾವಾಗಿದ್ರು ನೆಗೆಟಿವ್ ಮಾತುಗಳೇ ಇರ್ತವೆ. ಒಂದು ದಿನ ಹೋಗೋದು ಬರೀ ಕೈಲಿ ಬಂದಿದ್ವಿ, ಬರೀ ಕೈಲೇ ಹೋಗ್ತೀವಿ, ಏನ್ ತಗೊಂಡೋಗಲ್ಲ, ನೆಪೋಲಿಯನ್ ಕೂಡ ಖಾಲಿ ಕೈಲೇ ಹೋದ, ಹಾಗೆ ಹೀಗೆ ಅಂತ ಪರಮ ಜ್ಞಾನವನ್ನ ಹಂಚ್ತಾ ಇರ್ತಾರೆ. ಅವ್ರಿಗೆಲ್ಲ ಒಂದ್ಸರಿ ಹೇಳ್ ನೋಡಿ, ಸರಿನಪ್ಪ ನೀನು ಕೂಡ ಖಾಲಿ ಕೈಯಲ್ಲೇ ಹೋಗ್ತೀಯಲ್ಲ, ನಿನ್ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರದ್ಬಿಡು ಅಂತ. ಹಾಗೆ ನೋಡಿ ಅವ್ರ ಮುಖಾನ. ಫ್ರೆಂಡ್ಸ್, ಒಂದ್ ತಿಳ್ಕೊಳ್ಳಿ, ಇವರೆಲ್ಲ ಕೈಲಾಗದೆ ಇರೋರು ಮಾತ್ರ ಈ ರೀತಿ ಮಾತಾಡೋದು. ನೀವು ಎಷ್ಟು ಸುಂದರವಾಗಿದ್ದೀರೋ ನಿಮ್ಮ ಜೀವನ ಅಷ್ಟು ಸುಂದರವಾಗಿರುತ್ತೆ. ನಿಮ್ಮ ಗುರಿ ಮತ್ತು ಅದನ್ನ ಅಚೀವ್ ಮಾಡಕ್ಕೆ ನಿಮ್ಮ ಹೋರಾಟ ಇದೆಯಲ್ಲ, ಅದು ಅದಕ್ಕಿಂತ ಸುಂದರವಾಗಿರುತ್ತೆ. ಇದು ಎಲ್ಲದಕ್ಕಿಂತ ಖುಷಿ ಅಥವಾ ಬ್ಯೂಟಿಫುಲ್ ಯಾವ್ದು ಗೊತ್ತಾ? ನೀವು ಗೆದ್ದಿರೋ ಆ ಕ್ಷಣ,
ನೀವು ಯಾವ ಟಾಪ್ ನ ರೀಚ್ ಆಗ್ಬೇಕು ಅನ್ಕೊಂಡಿದ್ರೋ ಆ ಟಾಪ್ ಮೇಲೆ ನೀವು ನಿಂತಿರೋ ಆ ಕ್ಷಣ ಇದೆಯಲ್ಲ, ಅದಕ್ಕಿಂತ ಖುಷಿಯಾದದ್ದು, ಬ್ಯೂಟಿಫುಲ್ ಆದದ್ದು ಈ ಜಗತ್ತಲ್ಲಿ ಬೇರೆ ಏನೂ ಇಲ್ಲ, ಯಾವುದೂ ಇಲ್ಲ. ಇರೋವರೆಗೂ ನಿಮ್ಮ ಗುರಿನ ಹಿಂಬಾಲಿಸಿ, ಅದಕ್ಕಿಂತ ದೊಡ್ಡದು ಮಾಡೋಕೆ ಥಿಂಕ್ ಮಾಡಿ. ನಿಮ್ಮ ಜೀವನ ಸಮಯದ ಮುಂದೆ ತುಂಬಾ ಚಿಕ್ಕದು, ಆದ್ರೆ ಈ ಚಿಕ್ಕ ಜೀವನದಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡಬಹುದು. ನಿಮಗೆ ಬೇಜಾರಾಗುತ್ತೆ, ನಿಮ್ಮ ಬಾಡಿ ರೆಸ್ಟ್ ಕೇಳುತ್ತೆ, ಕೆಲಸ ಮಾಡೋ ಮೂಡೇ ಬರಲ್ಲ. ಆದ್ರೆ ನೀವು ಇದನ್ನೆಲ್ಲ ಮೆಟ್ಟಿ ನಿಲ್ಬೇಕು. ಇವತ್ತಿನ ಕೆಲಸ ಇವತ್ತೇ ಮಾಡ್ಬೇಕು, ನಾಳೆ ಮಾಡ್ತೀನಿ, ಸ್ವಲ್ಪ ಟೈಮ್ ಆದ್ಮೇಲೆ ಮಾಡ್ತೀನಿ, ಈ ತರ ಮೆಂಟಾಲಿಟಿ ಇಟ್ಕೋಬಾರ್ದು. ನೀವು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ಕಷ್ಟ ಪಡ್ಬೇಕು, ಜೀವನದಲ್ಲಿ ಸ್ಟ್ರಗಲ್ ಮಾಡ್ಲೇಬೇಕು. ನೀವು ನಿಮ್ಮ ಕೆಟ್ಟ ಗಳಿಗೆಯನ್ನ ನೆನಪಲ್ಲಿ ಇಟ್ಕೋಬೇಕು, ಅದನ್ನ ನೀವು ಯಾವತ್ತೂ ಮರಿಬಾರದು. ನೀವು ಪಟ್ಟ ಕಷ್ಟ ನಿಮಗೆ ದಾರಿ ತೋರಿಸುತ್ತೆ, ಮತ್ತೆ ನೀವು ನಡೆದು ಬಂದ ಹಾದಿ ನಿಮ್ಮ ಗುರಿಯನ್ನ ತೋರಿಸುತ್ತೆ. ಈ ದಾರಿ ನಿಮ್ಮನ್ನ ಚರಿತ್ರೆ ಸೃಷ್ಟಿ ಮಾಡೋಕೆ ಸ್ಫೂರ್ತಿ ಆಗುತ್ತೆ. ನಿಮ್ಮ ಗುರಿನೇ ನಿಮ್ಮ ಜೀವನ ಆಗ್ಬೇಕು. ನೀವ್ ಇದನ್ನ ಮಾಡೇ ತೀರ್ತೀನಿ ಅಂತ ಡಿಸೈಡ್ ಮಾಡ್ಬೇಕು. ಯಾವ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದೀವೋ ಆ ಫೀಲ್ಡ್ ಅಲ್ಲಿ ನಮಗೆ ಸಂಪೂರ್ಣ ಮಾಹಿತಿ ಇರಬೇಕು. ನಮ್ಮಲ್ಲಿ ಏನು ವೀಕ್ನೆಸ್ ಇದೆ ಅಂತ ತಿಳ್ಕೊಂಡು ಆ ವೀಕ್ನೆಸ್ ಮೇಲೆ ಕೆಲಸ ಮಾಡಿ ಪರ್ಫೆಕ್ಷನ್ ದಾರಿಲಿ ಸಾಕ್ಬೇಕು. ಪಾಸಿಟಿವ್ ಥಿಂಕಿಂಗ್ ಇಟ್ಕೋಬೇಕು, ನೆಗೆಟಿವ್ ಥಿಂಕಿಂಗ್ ಇಂದ ದೂರ ಉಳಿಬೇಕು. ನಾವು ನಮ್ಮ ಸೋಲಿನಿಂದ ಕಲಿಬೇಕು. ಒಂದೊಂದು ಸಣ್ಣ ಸಣ್ಣ ಗೆಲುವಿನಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚು ಮಾಡ್ಕೋಬೇಕು. ಹೆಚ್ಚು ಕಾಲದ ತನಕ ನಮಗೆ ಸಕ್ಸಸ್ ಬೇಕು ಅಂದ್ರೆ ಹೆಚ್ಚು ಕಾಲದ ತನಕ ನಾವು ಎಫರ್ಟ್ಸ್ ನ ಹಾಕ್ಲೇಬೇಕು. ಈ ಜಗತ್ತು ತುಂಬಾ ಕ್ರೂರಿ. ನಿನ್ನ ಕಷ್ಟದ ಸಮಯದಲ್ಲೂ ಕೂಡ ನಿನ್ ಮೇಲೆ ಹಾಸ್ಯ ಮಾಡುತ್ತೆ. ಜನರು ಏನ್ ಅನ್ಕೊಂತಾರೋ ಅನ್ನೋ ಭಾವನೆ ನಮ್ಮಲ್ಲಿ ಬರಲೇಬಾರದು. ನಾವು ಹದ್ದಿನಂತೆ ಸ್ಟ್ರಾಂಗ್ ಆಗ್ಬೇಕು. ಹೇಗೆ ಅದು ಆಕಾಶದಲ್ಲಿ ರಾಜನೋ, ನಾವು ಅದೇ ತರ ನಮ್ಮ ಫೀಲ್ಡ್ ಅಲ್ಲಿ ರಾಜ ಆಗ್ಬೇಕು. ನೀನು ಹಜಮ ಆದ್ರೂ ಪರವಾಗಿಲ್ಲ, ನಿನ್ ತರ ಊರಲ್ಲಿ ಮತ್ತಾರ್ಗೂ ಹಜಮತಿ ಮಾಡಕ್ ಬರಬಾರ್ದು, ಆ ತರ ಹಜಮ ಆಗು. ಅಥವಾ ಒಬ್ಬ ಟೇಲರ್ ಆದ್ರೂ ಪರವಾಗಿಲ್ಲ, ನಿನ್ನಂಗೆ ಊರಲ್ಲಿ ಯಾರಿಗೂ ಬಟ್ಟೆ ಹೊಲಿಯಕ್ ಬರಬಾರ್ದು. ಹಬ್ಬ ಹರಿದಿನ ಬಂದ್ರೆ ನಿನ್ನ ಹತ್ರನೇ ಬಂದು ಕ್ಯೂ ಅಲ್ಲಿ ನಿಂತು ಬಟ್ಟೆ ಹೊಲಿಸ್ಕೋಬೇಕು, ಆ ತರ ಬಟ್ಟೆ ಹೊಲಿ. ನಿನ್ನನ್ನ ಹೇಗ್ ಬೇಕೋ ಹಾಗೆ ಜನ ಇಲ್ಲಿ ತನಕ ಯೂಸ್ ಮಾಡಿದ್ದಾರೆ. ನಿನಗೆ ಅವರ ಅವಶ್ಯಕತೆ ಇದ್ದಾಗ ಅವ್ರು ಯಾವತ್ತೂ ನಿನಗೆ ಹೆಲ್ಪ್ ಮಾಡೇ ಇಲ್ಲ. ಬರೀ ಸುಳ್ಳು ಹೇಳಿ ನಿನ್ನನ್ನ ಸಹಜವಾಗಿ ದೂರ ಮಾಡಿದ್ದಾರೆ. ಅವರು ದೂರ ತಳ್ಳಿದ್ದೂ ಇದೆ. ನೀವೇ ಹೇಳಿ, ಎಲ್ಲಿವರೆಗೂ ಜನರಿಂದ ನೀವು ಮೋಸ ಹೋಗ್ತೀರಾ? ಒಂದು ಸಾರಿ ಮೋಸ ಹೋದು ಸಹಜ, ಆದ್ರೆ ನೀನು ಪ್ರತಿ ಬಾರಿ ಮೋಸ ಹೋಗ್ತಾ ಇದ್ರೆ ನೀನು ಒಬ್ಬ ದೊಡ್ಡ ಮೂರ್ಖ. ಒಂದ್ ತಿಳ್ಕೋ, ಇಫ್ ಯು ಹ್ಯಾವ್ ದ ಪವರ್ ಟು ಥಿಂಕ್, ದೆನ್ ಯು ಹ್ಯಾವ್ ದ ಪವರ್ ಟು ಅಚೀವ್ ಇಟ್. ನಿಂಗೆ ಥಿಂಕ್ ಮಾಡೋ ಶಕ್ತಿ ಇದೆ ಅಂದ್ರೆ ನೀವು ಅಚೀವ್ ಮಾಡೋ ಶಕ್ತಿ ಕೂಡ ನಿನ್ನಲ್ಲಿ ಇದ್ದೇ ಇದೆ ಅಂತ ಅರ್ಥ. ಮೊದಲು ನಿನ್ನ ಮೇಲೆ ನೀನ್ ನಂಬಿಕೆ ಇಡು, ಆಮೇಲೆ ಜಗತ್ತು ನಿನ್ನನ್ನ ನಂಬುತ್ತೆ. ಈ ಜೀವನ ನಿನ್ನದು. ಸಕ್ಸಸ್ ಅಚೀವ್ ಮಾಡೋದು ನಿನ್ನ ಕರ್ತವ್ಯ, ನಿನ್ನ ಜವಾಬ್ದಾರಿ ಹಾಗೂ ನಿನ್ನ ಗುರಿಯನ್ನ ಯಾವತ್ತೂ ಮರಿಬೇಡ. ನಿನ್ನ ಜೀವನಕ್ಕಾಗಿ ನೀನೇ ಶ್ರಮ ಪಡಬೇಕು. ದೇರ್ ಇಸ್ ನೋ ಗುಡ್ ಟೈಮ್ ಟು ಸ್ಟಾರ್ಟ್ ಟುಡೇ, ದಟ್ ಟು ನೌ ಇಸ್ ದ ಟೈಮ್ ಟು ಸ್ಟಾರ್ಟ್. ನಾವು ಸ್ಟಾರ್ಟ್ ಮಾಡಕ್ಕೆ ಒಳ್ಳೆ ಸಮಯ ಯಾವತ್ತೂ ಬರಲ್ಲ. ನಾವು ಕೆಲಸ ಸ್ಟಾರ್ಟ್ ಮಾಡಕ್ಕೆ ಇವತ್ತಿನ ದಿನ, ಅದರಲ್ಲೂ ಈಗಿನ ಕ್ಷಣವೇ ನಮಗೆ ಒಳ್ಳೆಯ ಸಮಯ. ಈ ಕ್ಷಣನೇ ಸ್ಟಾರ್ಟ್ ಮಾಡು. ನೀನು ಹಠಮಾರಿ ಆಗ್ಬೇಕು. ನಿನ್ನ ಕತ್ತಲೆಯ ಜೀವನದಲ್ಲಿ ಬೆಳಕನ್ನ ತರಬೇಕು. ಸಾಕು ಇಷ್ಟು ದಿನ ತಲೆಬಾಗಿಸಿದ್ದು. ನೀನು ಒಂದು ಬೆಟ್ಟ, ನಿನ್ನನ್ನ ಯಾರು ಬಾಗಿಸೋದಕ್ ಸಾಧ್ಯನೇ ಇಲ್ಲ. ನೀನು ಒಂದು ಸಮುದ್ರ, ನಿನ್ನನ್ನ ಖಾಲಿ ಮಾಡೋಕಾಗ್ಲಿ ಬಚ್ಚೋಕಾಗ್ಲಿ ಯಾರಿಂದನೂ ಸಾಧ್ಯನೇ ಇಲ್ಲ. ಏಳು, ಮೇಲೇಳು, ಎದ್ದೇಳು. ಎಷ್ಟು ದಿನ ಹೀಗೆ ಸುಮ್ನೆ ಕೂತಿರ್ತೀಯ? ಏಳು, ಬೀಳು, ಆದ್ರೆ ಯಾವತ್ತೂ ನಿಲ್ಬೇಡ. ಎಷ್ಟೇ ಕಷ್ಟ ಬರ್ಲಿ ಮೆಟ್ಟಿ ನಿಲ್ಲೋದನ್ನ ಕಲಿ. ಎವ್ರಿ ಎಂಡಿಂಗ್ ಹ್ಯಾಸ್ ಅ ಫ್ರೆಶ್ ಬಿಗಿನಿಂಗ್ ಅನ್ನೋದನ್ನ ಮರಿಬೇಡ. ನಿನ್ನ ಜೀವನ ಚಿಕ್ಕದಿರ್ಬೋದು, ಆದ್ರೆ ನಿನ್ನ ಗುರಿ ದೊಡ್ಡದು. ತಲೆ ಎತ್ತಿ ಬಾಳೋ ಸಮಯ ಈಗ ಬಂದಿದೆ. ನೀನು ಕಲ್ಲಿನಿಂದ ಮೂರ್ತಿ ಆಗುವ ಸಮಯ ಬಂದಿದೆ. ನಿನ್ನ ಶತ್ರುಗಳನ್ನ ಅಳಿಸುವ ಸಮಯ ಬಂದಿದೆ. ಕಷ್ಟಪಟ್ಟು ಹಠಮಾರಿಯಾಗಿ ಚರಿತ್ರೆ ಸೃಷ್ಟಿ ಮಾಡುವ ಸಮಯ ಈಗ ಬಂದಿದೆ. ಎದ್ದೇಳು ನನ್ನ ಗೆಳೆಯ, ಎದ್ದೇಳು. ಜೈ ಹಿಂದ್. ಇದೇ ತರಹದ ಮೋಟಿವೇಶನ್ ವಿಡಿಯೋಗಾಗಿ ನಮ್ಮ ಐಸಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಗೆ ನ್ಯೂ ಮೋಟಿವೇಶನ್ ಕೊಡಿ. ನಿಮಗೆ ಮೋಟಿವೇಶನ್ ನಾವು 100% ಪೀಕಲ್ಲಿ ಕೊಟ್ಟೇ ಕೊಡ್ತೀವಿ.